ಹಾಯ್ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ನಮಸ್ಕಾರ. ತಾವು ನೋಡ್ತಿದ್ದೀರಾ ಟಿ ಟಿ ಮ್ಯಾಥ್ಸ್ ಕ್ಲಾಸಸ್. ಸೊ ಆಲ್ರೆಡಿ ನಮ್ಮ ಸಿಸ್ಟಮ್ ಮೇಲೆ ವಿಡಿಯೋವನ್ನು ಕೊಟ್ಟಿದ್ದೀನಿ. ನಂತರ ಎಚ್ ಎಸ್ ಎಫ್ ಅಂಡ್ ಎಲ್ ಸಿ ಎಮ್ನ ಕಾನ್ಸೆಪ್ಟ್ ಮೇಲೆ 3 ವಿಡಿಯೋವನ್ನು ಕೊಟ್ಟಿದ್ದೀನಿ. ಸೊ ಎಷ್ಟು ರೀತಿಯ ಕ್ವಶನ್ಗಳು ಬರುವು ಅಷ್ಟು ಒಂದು ಪ್ಯಾಟರ್ನ ಮೇಲೆ ಕ್ಲಾಸನ್ನು ಕೊಟ್ಟಿದ್ದೀನಿ. ಅದರ ನಂತರ ಇದು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕಾನ್ಸೆಪ್ಟ್ ಮೇಲೆ 4ನೇ ವಿಡಿಯೋ ಇದೆ. ಸೊ ಮತ್ತೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಅಂತಕ್ಕಂಥ ಪ್ಯಾಟರ್ನ್ ನಾನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ರಿಮೈಂಡರ್ ಒಂದು ಕ್ಲಾಸ್ ಆಗಿತ್ತು. ಈ ಒಂದು ಕ್ಲಾಸಲ್ಲಿ ಅದರ ನಂತರ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ಸ್ಗಳಿವೆ. ಬಟ್ ಇಲ್ಲಿ ಡಿಫ್ರೆಂಟ್ ಟೈಪ್ ಕ್ವಶನ್ಸ್ಗಳಿವೆ. ಓಕೆ, ಸೊ ಯಾವ ಕ್ವಶನ್ ಬಂದಾಗ ಯಾವ ರೀತಿ ನಾವು ಆನ್ಸರ್ನ ಮಾಡ್ಬೇಕಂತೇಳಿ ಇಲ್ಲಿ ಕೂಡ ನಾನು ಒಂದು 5 ಕ್ವಶನ್ಸ್ಗಳನ್ನ ಮಾತ್ರ ತೆಗೆದುಕೊಂಡು ಬಂದಿದ್ದೀನಿ. ಸೊ ಇದರ ನಂತರ ಇನ್ನೂ ಒಂದು ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಅಲ್ಲಿ ಕೂಡ ರೇಷಿಯೋ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಒಂದು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಗಳು ಬರ್ತವೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಆಲ್ರೆಡಿ 25 ಕ್ವಶನ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇವಾಗ 26ರಿಂದ 30 ಅಂದರೆ ಒಟ್ಟು 5 ಕ್ವಶನ್ಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದರ ನಂತರ ಮುಂದಿನದಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 5ರಿಂದ 10 ಕ್ವಶನ್ಗಳನ್ನ ತೆಗೆದುಕೊಂಡು ಬಂದು ಅಲ್ಲಿ ನಾನು ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಕಾನ್ಸೆಪ್ಟನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕ್ಲಾಸನ್ನು ಕೇಳ್ತಾ ಇರಿ. ಅಂದಾಗ ಮಾತ್ರ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಕಾನ್ಸೆಪ್ಟ್ನ ಒಂದು ಕ್ವಶನ್ಗಳು ಅರ್ಥ ಆಗ್ತವೆ ಮತ್ತು ಯಾವ ರೀತಿ ಬಿಡಿಸಬೇಕು, ಶಾರ್ಟ್ ಟೈಮಲ್ಲಿ ಶಾರ್ಟ್ ಟ್ರಿಕ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಇಲ್ಲಿ ಆನ್ಸರನ್ನು ಮಾಡಬೇಕು, ಕಡಿಮೆ ಸಮಯದಲ್ಲಿ ಆನ್ಸರನ್ನು ಮಾಡಿ ಹೆಚ್ಚಿನ ಅಂಕಗಳನ್ನು ಗಳಿಸೋದು ಹೇಗೆ ಅಂತ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಗುವಂಥದ್ದು. ಓಕೆ, ಎಸ್, ಹಾಗಾದರೆ ಈ ಒಂದು ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇ ಕ್ವಶನ್ ಹೇಗಿದೆ, ಜಸ್ಟ್ ಮಿನಿಟ್, ಇಲ್ಲಿ 2 ಅಂಕಿಯ ಸಂಖ್ಯೆಗಳ ಗುಣಲಬ್ಧ 2160 ಮತ್ತು ಅವುಗಳ ಎಚ್ ಸಿ ಎಫ್ 12 ಆ ಸಂಖ್ಯೆಗಳು ಅಂತ ಕೇಳಲಾಗಿದೆ. ಅಂದರೆ 2 ಸಂಖ್ಯೆಗಳ ಗುಣಲಬ್ಧ ಏನಿದೆ 2160, ಅವುಗಳ ಎಚ್ ಸಿ ಎಫ್ 12 ಆ ಸಂಖ್ಯೆಗಳು. ಹಾಗಾದರೆ ಇಲ್ಲೇನು ಮಾಡಬೇಕು, ನೀವು ಮೊದಲಿಗೆ ಎಚ್ ಸಿ ಎಫ್ 12 ಇರ್ತಕ್ಕಂಥ ಸಂಖ್ಯೆಗಳನ್ನು ನೋಡ್ಕೊಳ್ಳಿ. ಓಕೆ, ನೇರವಾಗಿ ಕೊಟ್ಟಂಥ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ದಲ್ಲಿ. ಎ ಆಪ್ಷನ್ ಇದೆ, ಬಿ ಆಪ್ಷನ್ ಇದೆ, ಸಿ ಆಪ್ಷನ್ ಇದೆ, ಡಿ ಆಪ್ಷನ್ ಇದೆ. ಇವುಗಳ ಎಚ್ ಸಿ ಎಫ್ 12 ಹೋಗುತ್ತೆ ಅಂತ ನೋಡ್ಕೊಳ್ಳಿ. ಆಗದೇ ಇರೋದನ್ನು ಮೊದಲಿಗೆ ಎಲಿಮಿನೇಟ್ ಮಾಡಬೇಕು. ಓಕೆ, ನೋಡಿದೆ 12 ಒಂದೇ 12, 12 ಇಲ್ಲಿ 60. ಸೊ ಎಚ್ ಸಿ ಎಫ್ 12 ಆಗುತ್ತಾ? ಎಸ್. 12 6 72, 12ರಲ್ಲಿ 30 ಸಂಖ್ಯೆ ಬರೋದಿಲ್ಲ. ಹಾಗಾಗಿ ಯು ಹ್ಯಾವ್ ಟು ಎಲಿಮಿನೇಟ್ ದಿಸ್ ಒನ್. ನೋಡಿದೆ 12 3 36, 12 ಇಲ್ಲಿ 60. ಇದು ಒಂದು ಎಚ್ ಸಿ ಎಫ್ ನಮಗೆ 12 ಸಿಗುವಂಥದ್ದು. ಆದರೆ ಇಲ್ಲಿ ನೋಡಿ 12 ಇಲ್ಲೇ ಇರುತ್ತೆ, 12ರಲ್ಲಿ 72, ಅಂದರೆ ಇಲ್ಲಿ ಕೂಡ ಎಚ್ ಸಿ ಎಫ್ 12 ಬರ್ತಾ ಇದೆ, ಇಲ್ಲಿಯೂ 12 ಬರ್ತಾ ಇದೆ, ಫಸ್ಟ್ ಆಪ್ಷನಲ್ಲಿ ಕೂಡ 12 ಬರ್ತಾ ಇದೆ. ಹಾಗಾದರೆ ಬಿ ಒಂದೇ ನಮಗೆ ಈಗ ಎಲಿಮಿನೇಟ್ ಆಯಿತು. ಹಾಗಾದರೆ ಇನ್ನು ಈ 3 ನಾವು ಯಾವುದನ್ನು ಎಲಿಮಿನೇಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಕ್ವಶನ್ನ ಫಸ್ಟ್ ಹಾಫಲ್ಲಿ ಏನು ಕೇಳಿದ್ದಾರೆ, ಅವುಗಳ ಗುಣಲಬ್ಧ 2160 ಆಗಬೇಕಾಗಿರುತ್ತೆ. ಸೊ ಹಾಗಾದರೆ ಇಲ್ಲಿ ಯಾವ ಸಂಖ್ಯೆ ಒಂದು ಗುಣಲಬ್ಧ 2160 ಆಗುತ್ತೆ ಅಂತ ನೋಡಿ, 12ರಲ್ಲಿ 72 ಆಗುತ್ತೆ, ಅಂದರೆ 2 ಸಂಖ್ಯೆ ಮಲ್ಟಿಪಲ್ ಎಷ್ಟಾಗುತ್ತೆ ನಮಗೆ 720. ದೆನ್ ಯು ಹ್ಯಾವ್ ಟು ಎಲಿಮಿನೇಟ್ ದಿಸ್ ಆಪ್ಷನ್ ಆಲ್ಸೋ. ನಂತರ ನೋಡಿ 72 30 ಇದೆ. ಸೊ ಇದಂತೂ ನಮಗೆ ಆಲ್ರೆಡಿ ಎಲಿಮಿನೇಟ್ ಆಗಿದೆ. ಇಲ್ಲಿ ನೋಡಿ 36 ಇಂಟು 60 ಇದೆ. ಸೊ 36 6ಲೆ ಎಷ್ಟಾಗುತ್ತೆ, 6 6ಲೆ 36, 3 ಕೆರೆ ಆಯಿತು, 6 3 18, 3 21, ಅಂದರೆ 2160. ಆಲ್ರೆಡಿ ಒಂದು 0 ಇದೆ. ಸೊ 0 ಸೇರಿಸಿದಾಗ ಎಷ್ಟಾಗುತ್ತೆ ನಮಗೆ 2160. ದೆನ್ ಅವರ್ ಆಪ್ಷನ್ ಈಸ್ ಸಿ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. ಹೌದಾ, ಇಲ್ಲಿ ಮತ್ತೆ ನೀವು ಬಂದು ಈ ರೀತಿ ಮಾಡಿಕೊಂಡು 12 60 ಈ ರೀತಿ ಬರ್ಕೊಂಡು ಎಚ್ ಸಿ ಎಫ್ ಅನ್ನು ತೆಗಿತಾ ನೀವು ಕ್ಯಾಲ್ಕುಲೇಷನನ್ನು ಮಾಡ್ತಾ ಕೂತ್ರೆ ನಿಮಗೆ ಎಷ್ಟು, ಈ ಒಂದೇ ಕ್ವಶನ್ ಆನ್ಸರ್ ಮಾಡೋದಕ್ಕೆ ನಿಮಗೆ ಎಷ್ಟು ಟೈಮ್ ಆಗುತ್ತೆ ಸ್ನೇಹಿತರೆ, ಇಲ್ಲಿ ಕಡಿಮೆ ಅಂದರೆ 2ರಿಂದ 3 ನಿಮಿಷ ಬೇಕಾಗುವಂಥದ್ದು. ಸೊ ನೀವು ಆ ರೀತಿ ಮಾಡ್ತಾ ಕೊಡ್ತಾಗ ನಿಮಗೆ ಏನಾಗುತ್ತೆ, ಸೈನ್ಸ್ ಸೆಕ್ಷನ್ನ ಒಂದು ಕ್ವಶನ್ಗಳನ್ನ ಟಚ್ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗೋದಿಲ್ಲ, ನಿಮ್ಮ ಟಿ ಟಿ ಕ್ಲಿಯರ್ ಆಗೋದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಟಿ ಟಿ ಕ್ಲಿಯರ್ ಆಗಬೇಕಂದ್ರೆ ಮೊದಲಿಗೆ ಏನು ಗೊತ್ತಿರಬೇಕು, ಒಟ್ಟಾರೆ ಸೈನ್ಸ್ ಮತ್ತು ಮ್ಯಾಥ್ಸ್ನ ಒಂದು 60 ಕ್ವಶನ್ಗಳಲ್ಲಿ ನೀವು 45 ಕ್ವಶನ್ಗಳನ್ನ ಕ್ಯಾರಿ ಮಾಡಿದಾಗ ಮಾತ್ರ ನಿಮಗೇನಾಗುತ್ತೆ, ನಿಮ್ಮ ಒಂದು ಟಿ ಟಿ ಪಾಸ್ ಆಗುವಂಥದ್ದು. ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಸೊ ಆಲ್ರೆಡಿ ನಾನು ಬೇರೆ ಒಂದು ಕ್ಲಾಸ್ನ ವಿಡಿಯೋಗಳು ಕೂಡ ನೋಡಿದ್ದೀನಿ, ಬೇರೆ ಕೋಚಿಂಗ್ದವರು
ಸೊ ನೀವು ಲೆಂದಿ ಪ್ರೊಸೆಸ್ನ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ರಿ ಮ್ಯಾಥ್ಸಲ್ಲಿ, ನಿಮಗೆ ಸೈನ್ಸ್ನ ಒಂದು 30 ಕ್ವಶನ್ಗಳನ್ನ ಟಚ್ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗೋದೇ ಇಲ್ಲ. ನೀವೇನು ಮಾಡ್ತೀರಾ ಅಲ್ಲಿ ದೇವರಂಕಿ ಅಂತೇಳಿ 5, 10 ಟಚ್ ಮಾಡಿದ್ರೆ ಉಳಿದಂಥ ಒಂದು 20, 25 ಕ್ವಶನ್ಗಳನ್ನ ಸೈನ್ಸ್ನಲ್ಲಿ ಏನು ಮಾಡ್ತೀರಾ ದೇವರಂಕಿ ಅಂತೇಳಿ ಹಾಗೆ ಹಾಕಿ ಬರ್ತೀರಾ. ಸೊ ಅಲ್ಲಿ ಏನಾಗುತ್ತೆ ನಿಮಗೆ ಕ್ವಶನ್ಗಳು ಟಚ್ ಆಗದೇ ಇರೋ ಕಾರಣ ನಿಮಗೆ ಟಿ ಕ್ಲಿಯರ್ ಆಗೋದಿಲ್ಲ. ಸೊ ಹಾಗಾಗಿ ಎಷ್ಟು ನೀವು ಶಾರ್ಟ್ ಟ್ರಿಕ್ಕನ್ನು ಬಳಸಿ ಮ್ಯಾಥ್ಸಲ್ಲಿ ಆನ್ಸರ್ ಮಾಡ್ತೀರಾ ಫಾಸ್ಟಾಗಿ, ಟೈಮನ್ನು ಸೇವ್ ಮಾಡ್ತೀರಾ, ಅಷ್ಟು ನಿಮಗೆ ಸೈನ್ಸ್ನ ಕ್ವಶನ್ಗಳನ್ನ ಟಚ್ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗುವಂಥದ್ದು. ಓಕೆ, ಹಾಗಾಗಿ ಕ್ಲಾಸ್ಗಳನ್ನ ಸ್ಕಿಪ್ ಮಾಡೋದಕ್ಕೆ ಕಂಟಿನ್ಯೂ ಆಗಿ ನೋಡಿ, ಅಂದಾಗ ಮತ್ತೆ ನಿಮಗೆ ಕಂಪ್ಲೀಟ್ ಆದಂಥ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಶಾರ್ಟ್ ಟ್ರಿಕ್ನ ಯಾವ ರೀತಿ ಹೇಳ್ಕೊಡ್ತೀನಿ ಅದು ಕೂಡ ನಿಮಗೆ ಅರ್ಥ ಆಗುವಂಥದ್ದು. ಓಕೆ, ಎಷ್ಟು ನೋಡಿ ಅರ್ಥ ಆಯ್ತಲ್ಲ. ಮೊದಲಿಗೆ ನೋಡ್ಕೊ ಕೊಟ್ಟಂಥ ಫಸ್ಟ್ ಹಾಫ್ ಕ್ವಶನ್ ಏನಿದೆ ಅದನ್ನಾದ್ರೂ ನೋಡ್ಕೊಳ್ಳಿ, ಅಥವಾ ಸೆಕೆಂಡ್ ಹಾಫ್ ಏನಿದೆ ಅದನ್ನಾದ್ರೂ ಮೊದಲಿಗೆ ಆಯ್ಕೆ ಮಾಡ್ಕೊಳ್ಳಿ. ಸೊ ನಾನೇನು ಮಾಡಿದೆ ಇಲ್ಲಿ ಮೊದಲಿಗೆ ಎಸ್ ಎಫ್ನ ತೆಗೆದುಕೊಂಡೆ, ಯಾವುದೂ ಆಗೋದಿಲ್ಲ ಅದನ್ನು ಎಲಿಮಿನೇಟ್ ಮಾಡಿದೆ. ಅವಾಗೇನಾಯಿತು ಈ 3 ಆಪ್ಷನ್ಗಳು ನಮಗೆ ಎಸ್ ಎಫ್ ಬರ್ತಾ ಇದೆ, ಬಟ್ ಅವುಗಳ ಗುಣಲಬ್ಧ ಅಂತ ಕೇಳಿದ್ದಾರೆ. ಹೌದಾ, ಗುಣಲಬ್ಧ ಅಂದರೆ 2160 ಆಗಬೇಕಾಯಿತು. ಸೊ ಮಲ್ಟಿಪಲ್ ಮಾಡಿದಾಗ ನಮಗೆ ಯಾವ್ದು ಆನ್ಸರ್ ಸಿಗ್ತಿಲ್ಲಿ ಸಿ ಆಪ್ಷನ್ ಇದೆ ರೈಟ್ ಆಪ್ಷನ್ ಅಂತ ಗೊತ್ತಾಯಿತು. ನಾವು ನೇರವಾಗಿ ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ ನೋಡಿ, ಸಿಂಪಲ್ ಆಗಿ ಯಾವುದೇ 2 ನಂಬರನ್ನು ತೆಗೆದುಕೊಳ್ಳಿ, ಅದರ ಎಚ್ ಸಿ ಎಫ್ನಿಂದ ನೀವು ಡಿವೈಡ್ ಮಾಡಿದಾಗ ಏನಾಯ್ತು ನಿಮಗೆ ನೇರವಾಗಿ ಸಿಗ್ತಕ್ಕಂಥ ಉತ್ತರ ಏನಿದೆಯೋ ಆ ಸಂಖ್ಯೆಗಳು ನಿಮಗೆ ಇಲ್ಲಿ ಆಗುವಂಥದ್ದು. ಹೌದಾ ನೋಡಿ, 12 ಮೂಲೆ 36 ಆಗಿತ್ತು, 12 ಇಲ್ಲಿ 60 ಆಗಿತ್ತು. ಸೊ ಆಲ್ರೆಡಿ ಎಸ್ ಎಫ್ ಅಂತ 12 ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಯಾವುದು ಎಸ್ ಎಫ್ ಆಗುತ್ತೆ ಆಗುತ್ತೆ ಅಂತ ನೋಡ್ಕೊಳ್ಬೇಕು. ನಂತರ ಅವುಗಳ ಗುಣಲಬ್ಧವನ್ನು ಕೇಳಲಾಗಿತ್ತು, ಅವುಗಳ ಗುಣಲಬ್ಧವನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಯಾವುದು ಅಂತ 36 ಮತ್ತು 60 ಆ 2 ಸಂಖ್ಯೆಗಳು ದೊರೆತಾಯಿತು. ಓಕೆ, ಎಸ್. ನೆಕ್ಸ್ಟ್ ನೋಡಿ ಮುಂದಿನ ಕ್ವಶನ್. ಸೊ ಯಾರು ಮೊದಲವರೆಗೆ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸು ಮತ್ತು ಯಾರಾದರೂ ಬಿ ಎಡ್ ಓದ್ತಾ ಇದ್ದರೆ ಟಿ ಬರೀತಾ ಇದ್ದರೆ ಅವ್ರಿಗೆ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ. ಕ್ವಶನ್ ನಂಬರ್ ಈ ಒಂದು ಕ್ಲಾಸ್ನ ಸೆಕೆಂಡ್ ಕ್ವಶನ್ ಇದೆ. ಹೌದಾ, ಸೊ 2 ಸಂಖ್ಯೆಗಳ ಎಲ್ ಸಿ ಎಮ್ 1820 ಮತ್ತು ಅವುಗಳ ಎಚ್ ಸಿ ಎಫ್ 26, ಒಂದು ಸಂಖ್ಯೆ 130 ಆಗಿದ್ದರೆ ಇನ್ನೊಂದು ಸಂಖ್ಯೆ. ಸೊ ಇದು ನಿಮಗೇನು ಒಂದು 10th ಕ್ಲಾಸಲ್ಲಿ ಫಾರ್ಮುಲಾ ಓದಿರ್ತಾರೆ, ಏನಂತೇಳಿ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಆಫ್ 2 ನಂಬರ್ಸ್ ಈಸ್ ಈಕ್ವಲ್ ಟು ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ ಅಂತೇಳಿ. ಬಟ್ ನೀವು ಇಲ್ಲಿ ಏನು ಮಾಡಬೇಕು, ಈ 2 ನಂಬರ್ನ ಬರ್ತಾ ಕೊಡ್ಕೊಂಡು ನೋಡಿ, ಒಂದು ಸಂಖ್ಯೆ ಎಷ್ಟಿದೆ ಇಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ. ದ ಎಲ್ ಸಿ ಎಮ್ ಆಫ್ 2 ನಂಬರ್ಸ್ ಈಸ್ 1820 ಇಂಟು ಎಚ್ ಸಿ ಎಫ್ ಒಂದಿಷ್ಟಿದೆ 26 ಈಕ್ವಲ್ ಟು 1 ನಂಬರ್ ಈಸ್ 130 ಅಂದರೆ ಎ ಈಕ್ವಲ್ ಟು 130 ಅಂತ ತೆಗೆದುಕೊಂಡಾಗ ನಾವು ಬಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಬಿ ಈಕ್ವಲ್ ಟು ಏನು ಮಾಡ್ತೀರ ಇವಾಗ 1820 ಇಂಟು 26 ಡಿವೈಡೆಡ್ ಬೈ 130. ಸೊ ಈ ರೀತಿ ನೀವು ಏನು ಮಾಡ್ತೀರಾ ಕ್ಯಾಲ್ಕುಲೇಷನ್ ಮಾಡ್ತಾ ಕೊಡ್ತೀರಾ. ಸೊ ಇಷ್ಟು ನೀವು ಬರೆಯೋದ್ರೆ ನಿಮಗೆ 1 ನಿಮಿಷ ದಾಟಿ ಹೋಗಿರುತ್ತೆ. ಸೊ ಇಲ್ಲಿ ಆ ರೀತಿ ಎಲ್ಲ ಮಾಡ್ಕೊಂಡು ಕೊಡ್ಬಾರ್ದು, ನೇರವಾಗಿ ನಿಮಗೆ ಫಾರ್ಮುಲಾ ಅಥವಾ ಕಾನ್ಸೆಪ್ಟ್ ಗೊತ್ತಿರುತ್ತೆ ಅಂದಾಗ ನೇರವಾಗಿ ಕ್ಯಾಲ್ಕುಲೇಷನ್ಗೆ ಬರಬೇಕು. ನೋಡಿ ಏನಿದೆ 2 ನಂಬರ್ಸ್ನ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಗ್ಲೀಷಲ್ಲಿ ಕೂಡ ನಾನು ಕ್ವಶನ್ ಓದ್ತೀನಿ, ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಎರಡರಲ್ಲಿ ತಮಗೆ ಯಾವುದು ಕನ್ವೀನಿಯಂಟ್ ಅನಿಸುತ್ತೋ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ನೋಡಿ 2 ಸಂಖ್ಯೆಗಳ ಎಲ್ ಸಿ ಎಮ್ 1820 ಇದೆ, ಅವುಗಳ ಎಚ್ ಸಿ ಎಫ್ 26 ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ನೇರವಾಗಿ ಆ 2 ಸಂಖ್ಯೆಗಳನ್ನ ಬರೆದುಕೊಂಡು ಮತ್ತೊಂದು ಸಂಖ್ಯೆಯಿಂದ ಡಿವೈಡ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಎಲ್ಲ ರೀತಿ ಕಂಪ್ಲೀಟಾಗಿ ಫಾರ್ಮುಲಾಗಿ ಬರಿತಾ ಕೊಡಬಾರ್ದು. ಓಕೆ ನೋಡಿ, 1 0ಗೆ 1 0 ಕ್ಯಾನ್ಸಲ್ ಆಯಿತು. ಸೊ 31 ಜಾ 13 2 ಜಾ. ಸೊ ನೇರವಾಗಿ ಎಷ್ಟಾಯಿತು 182 ಇಂಟು 2 ಮಾಡಿದರೆ ಆನ್ಸರ್ ಸಿಗುವಂಥದ್ದು. ಸೊ ಎಷ್ಟಾಗುತ್ತೆ 182 ಇಂಟು 2 ಅಂದರೆ 18ರಲ್ಲಿ 36. ಸೊ 364 ಹೋದ 2ರಲ್ಲಿ 4 18ರಲ್ಲಿ 36 ಅಂದರೆ ಎಷ್ಟಾಯಿತು 364. ಸೊ ಅವರ ಆನ್ಸರ್ ಈಸ್ ಸಿ ಆಪ್ಷನ್ ಇದ್ದ ರೈಟ್ ಆಪ್ಷನ್. ನೋಡಿ, ಒಂದು ಕಡಿಮೆ ಅಂದರೆ 25-30 ಸೆಕೆಂಡ್ಗಳಲ್ಲಿ ನೀವು ಆನ್ಸರ್ ಮಾಡ್ತೀರಾ. ಓಕೆ, ಈ ರೀತಿ ಕ್ವಶನ್ ಬಂದಾಗ ಫಾರ್ಮುಲೆಲ್ಲ ಬರೀತಾ ಕೊಡ್ಬಿಟ್ಟು ನೇರವಾಗಿ 2 ಸಂಖ್ಯೆಗಳನ್ನು ತೆಗೆದುಕೊಂಡು ಮತ್ತೊಂದು ಸಂಖ್ಯೆಯಿಂದ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಇಂಥದ್ದೇ ಕ್ವಶನ್ ಇನ್ನೊಂದು ಮನೆಯಲ್ಲಿ ಕೊಟ್ಟಿದ್ದೀನಿ, ಅದನ್ನು ತಾವೇ ವಿಡಿಯೋ ಪಾಸ್ ಮಾಡಿ ಎಷ್ಟು ಟೈಮಲ್ಲಿ ಆನ್ಸರ್ ಮಾಡಿದ್ರು ಅಂತೇಳಿ ತಾವು ಟ್ರೈ ಮಾಡ್ಬೋದು. ಓಕೆ ನೋಡಿ ಮುಂದಿನ ಕ್ವಶನ್ ಏನಿದೆ, 2 ಸಂಖ್ಯೆಗಳ ಮೊಸ 23 ಮತ್ತು ಅವುಗಳ ಎಲ್ ಸಿ ಎಮ್ನ ಇತರ 2 ಅಪವರ್ತನಗಳು 13 ಮತ್ತು 14. 2 ಸಂಖ್ಯೆಗಳಲ್ಲಿ ದೊಡ್ಡದು ಯಾವುದಂತ ಕೇಳಲಾಗಿದೆ. ಸ್ನೇಹಿತರೆ, ತಮಗೆ ಇಲ್ಲಿ ಕಾನ್ಸೆಪ್ಟ್ ಗೊತ್ತಿರಬೇಕು. 2 ಸಂಖ್ಯೆಗಳ ಮೊಸ 23 ಅಂತ ಕೊಟ್ಟಿದ್ದಾರೆ, ಅವುಗಳ ಎಲ್ ಸಿ ಎಮ್ನ 2 ಅಪವರ್ತನಗಳು 13 ಮತ್ತು 14 ಅಂತ ಇದೆ. ಒಂದು ಕಾನ್ಸೆಪ್ಟನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ನಿಮಗೆ ಮುಂದೆ ಬರ್ತಕ್ಕಂಥ GPS ಎಕ್ಸಾಮ್ ಕೂಡ ಆಗಿರ್ಬೋದು ಅಥವಾ HSTR ಒಂದು ಎಕ್ಸಾಮ್ ಕೂಡ ಆಗಿರ್ಬೋದು, ಅದು ಕೂಡ ವೆರಿ
ಇಂಪಾರ್ಟೆಂಟಾಗಿ ಹೆಲ್ಪ್ಫುಲ್ ಆಗುವಂಥದ್ದು. ಓಕೆ, ಯಾವುದೇ ಎರಡು ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ 24, 36 ಇದೆ ಅಂದ್ಕೊಳ್ಳಿ. ಅಂದರೆ 24, 36 ಎರಡು ಸಂಖ್ಯೆ ಇವೆ. ಇವುಗಳ ಎಚ್ ಸಿ ಎಫ್ ಅಂದರೆ ಏನು ಮಾಡ್ತೀವಿ ನಾವು? 12 2 24, 12 3 36. ಹೌದಾ? ಸೊ ಎಚ್ ಸಿ ಎಫ್ನಿಂದ ಎರಡು ಸಂಖ್ಯೆಗಳು ಡಿವೈಡ್ ಆದಾಗ ನಮಗೆ ಕೆಳಗೆ ಉಳಿತಕ್ಕಂಥ ಸಂಖ್ಯೆಗಳು ಏನು ಮಾಡ್ತೀವಿ? ಇವು ರೇಷಿಯೋನಲ್ಲಿ ಇರುವಂಥದ್ದು. ಅಂದರೆ ಎರಡು ನಂಬರ್ಸ್ ಯಾವ ರೀತಿ ಇರ್ತವೆ? ನಮಗೂ ಕೋಪ್ರೈಮ್ ನಂಬರ್ಸ್ ಆಗಿರ್ತವೆ. ಸೊ ಯಾವಾಗ ಕೋಪ್ರೈಮ್ ನಂಬರ್ಸ್ ಬರ್ತವೆ ಅಲ್ಲಿಗೆ ಸ್ಟಾಪ್ ಮಾಡಿದಾಗ ಆ ಸಂಖ್ಯೆನ ಎಚ್ ಸಿ ಎಫ್ ಅಂತೀವಿ. ಈ ಅಷ್ಟು ಸಂಖ್ಯೆಯನ್ನು ಗುಣಿಸಿದಾಗ ನಮಗೇನಾಗುತ್ತೆ? ಎಲ್ ಸಿ ಎಮ್ ಸಿಗುವಂಥದ್ದು. ಹೌದಾ? ನೋಡಿ, ಸೊ ಎಚ್ ಸಿ ಎಫ್ ಈಕ್ವಲ್ಸ್ ಟು 12 ಆದರೆ ಎಲ್ ಸಿ ಎಮ್ ಈಕ್ವಲ್ ಟು ನಮ್ಗೆ ಏನಾಗಿರುತ್ತೆ ಇಲ್ಲಿ? 12 ಇಂಟು 2 ಇಂಟು 3 ಅಂದರೆ ಈ 12 ಕೆಳಗೆ ಉಳಿದಂಥ ಕೋಪ್ರೈಮ್ ನಂಬರ್ಸ್ ಏನಿರ್ತವೆ 2 ಮತ್ತು 3 ಅಷ್ಟು ಸಂಖ್ಯೆನ ಗುಣಿಸಿದಾಗ ನಮಗೆ ಸಿಗುವಂಥದ್ದು ಯಾವುದು? ಎಲ್ ಸಿ ಎಮ್ ಆಗಿರುತ್ತೆ. ಓಕೆ, ಹಾಗಾದರೆ ಇಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂದರೆ ತಿಳ್ಕೊಬೇಕಿಲ್ಲಿ. ನೋಡಿ ಎಷ್ಟಿತ್ತು? 24, 36 ಇದೆ. ಎಚ್ ಸಿ ಎಫ್ 100 ಅಂತ ತೆಗೆದುಕೊಂಡಿದ್ವಿ. 12 24, 12 36 ಅಂದರೆ ಏನಾಯ್ತು ನಮಗೆ? ಎಲ್ ಸಿ ಎಮ್ ಈಕ್ವಲ್ ನಮ್ಗೆ ಏನಾಗಿರುತ್ತೆ? ಎಚ್ ಸಿ ಎಫ್ ಇಂಟು ದಿಸ್ ನಂಬರ್ ಆ್ಯಂಡ್ ದಿಸ್ ನಂಬರ್. ಅಂದರೆ ವಿ ಟೇಕ್ ಫಸ್ಟ್ ನಂಬರ್ ಆ್ಯಸ್ ಎಕ್ಸ್ ಆ್ಯಂಡ್ ಸೆಕೆಂಡ್ ನಂಬರ್ ಆ್ಯಸ್ ಐ ಅಂದರೆ ವೈ. ಹೌದಾ? ಅಂದರೆ ಎಚ್ ಸಿ ಎಫ್ ಇಂಟು ಎಕ್ಸ್ ಇಂಟು ವೈ ಕೋಪ್ರೈಮ್ ನಂಬರ್ಸ್ ಅಷ್ಟನ್ನು ಇಂಟು ಮಾಡಿದರೆ ನಮಗೆ ಸಿಗುವಂಥದ್ದು ಯಾವುದಿಲ್ಲಿ? ಎಲ್ ಸಿ ಎಮ್. ಹಾಗಾದರೆ ಈ ಎಲ್ ಸಿ ಎಮ್ ಕೂಡ ನಾವು ಏನು ಬಿಡ್ತೀವಿ ಇಲ್ಲಿ? ಕೊಟ್ಟಂಥ ಎಚ್ ಸಿ ಎಫ್ ಇಂಟು ಕೋಪ್ರೈಮ್ ನಂಬರ್ಸ್ ಎಕ್ಸ್ ಆ್ಯಂಡ್ ವೈ. ಸೊ ಎಕ್ಸ್ ಅನ್ನೋದು ಫಸ್ಟ್ ನಂಬರ್ನಿಂದ ಸಿಗ್ತಕ್ಕಂಥ ಪ್ರೈಮ್ ನಂಬರ್, ವೈ ಅನ್ನೋದು ಸೆಕೆಂಡ್ ನಂಬರ್ನಿಂದ ಸಿಗ್ತಕ್ಕಂಥ ಪ್ರೈಮ್ ನಂಬರ್ ಆಗಿರುತ್ತೆ. ಹಾಗಾದರೆ ಎಚ್ ಸಿ ಎಫ್ ಇಂಟು ಎಕ್ಸ್ ಮಾಡಿದಾಗ ನಮಗೇನು ಸಿಗುವಂಥದ್ದು? ಫಸ್ಟ್ ನಂಬರ್ ದೊರಕುತ್ತೆ. ಅದೇ ರೀತಿ ಎಚ್ ಸಿ ಎಫ್ ಇಂಟು ಲಾಸ್ಟ್ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗುವಂಥದ್ದು ಯಾವುದು? ಸೆಕೆಂಡ್ ನಂಬರ್. ಇದು ಕಾನ್ಸೆಪ್ಟ್ ನಿಮಗೆ ಏನು ಹೇಳಿ? ಎಚ್ ಸಿ ಎಫ್ನೊಂದಿಗೆ ಫಸ್ಟ್ ಕೋಪ್ರೈಮ್ ನಂಬರ್ ಉಳಿದಿರ್ತಲ್ಲ ಆ ನಂಬರನ್ನು ಇಂಟು ಮಾಡಿದಾಗ ಸಿಗುವಂಥದ್ದು ಆ ಎರಡು ಸಂಖ್ಯೆಗಳಲ್ಲಿ ಫಸ್ಟ್ ನಂಬರ್ ಆಗಿರುತ್ತೆ. ಎಚ್ ಸಿ ಎಫ್ ಮತ್ತು ಲಾಸ್ಟ್ ನಂಬರ್ ಏನು ಉಳಿದಿರುತ್ತೆ ನಮಗೆ ವಾಯ ಸಂಖ್ಯೆಯಲ್ಲಿ ಆ ಎರಡೂ ಸಂಖ್ಯೆಗಳನ್ನ ಗುಣಿಸಿದಾಗ ನಮಗೆ ಸಿಗುವಂಥದ್ದು ಯಾವುದು? ಸೆಕೆಂಡ್ ನಂಬರ್. ಓಕೆ, ಇದಿಷ್ಟು ಕಾನ್ಸೆಪ್ಟ್ ನಮಗೆ ಇಲ್ಲಿ ಗೊತ್ತಿರಬೇಕು. ಹಾಗಾದರೆ ನಾವಿಲ್ಲಿ ಏನಂತ ತೆಗೆದುಕೊಳ್ಬೋದು ನೋಡಿ. ಇಫ್ ಟೂ ನಂಬರ್ಸ್ ಆರ್ ದೇರ್, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಓಕೆ, ಇಫ್ ಟೂ ನಂಬರ್ಸ್ ಆರ್ ದೇರ್, ಸೊ ಇದು ಫಸ್ಟ್ ನಂಬರ್ ಅಂತೀವಿ, ಇದು ಸೆಕೆಂಡ್ ನಂಬರ್ ನೋಡ್ಕೊಳ್ಳಿ. ಓಕೆ, ಸೊ ಎಚ್ ಸಿ ಎಫ್ ಇಂಟು x is first number, like that HCF into second number is, you will get here second number. ಅಂದರೆ HCF into x ಮಾಡಿದಾಗ ನಮಗೆ ಸಿಗುವಂಥದ್ದು ಫಸ್ಟ್ ನಂಬರ್, HCF into y ಮಾಡಿದಾಗ ಸಿಗುವಂಥದ್ದು ಸೆಕೆಂಡ್ ನಂಬರ್. ಸೊ ಈ ಕಾನ್ಸೆಪ್ಟ್ ಇಲ್ಲಿ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಕ್ವಶನ್ನ ಯಾವ ರೀತಿ ನಾವು ಇಲ್ಲಿ ಆನ್ಸರ್ ಮಾಡಬೇಕು ನೋಡಿ. ಯಾಕಂದರೆ ಈ ಕ್ವಶನ್ ಇರೋದು ಆ ಒಂದು ಕಾನ್ಸೆಪ್ಟ್ನ ಬೇಸ್ ಮೇಲೇನೆ. ಸೊ ನಾವು ಎಲ್ಲ ರೀತಿ ಲೆಕ್ಕ ಮಾಡ್ತಿರ್ತೀವಿ. ಎಚ್ ಸಿ ಎಫ್ ನಮಗೆ ಬರ್ತಾ ಇರುತ್ತೆ, ಎಲ್ ಸಿ ಎಮ್ ಬರ್ತಾ ಇರುತ್ತೆ. ಆದರೆ ಈ ರೀತಿ ಡಿಫ್ರೆಂಟಾಗಿ ಕ್ವಶನ್ಗಳನ್ನ ಕೇಳಿದಾಗ ಆನ್ಸರ್ ಮಾಡೋದು ಸ್ವಲ್ಪ ನಿಮಗೆ ಕನ್ಫ್ಯೂಸಲ್ಲಿರುತ್ತೆ. ಓಕೆ, ನೋಡಿ ಎರಡು ಸಂಖ್ಯೆಗಳ ಮಸ 23 ಅಂದರೆ ಆಲ್ರೆಡಿ ಏನು ಕೊಟ್ಟಂಗಾಯ್ತು ನಮಗೆ ಇಲ್ಲಿ? ಎಚ್ ಸಿ ಎಫ್ನ ಕೊಟ್ಟಿದ್ದಾರೆ. ಎಷ್ಟಿದೆ ಹಾಗಾದರೆ? 23 ಇದೆ. ಮುಂದೆ ನೋಡಿ, ಅವುಗಳ ಎಲ್ ಸಿ ಎಮ್ನ ಇತರ ಎರಡು ಅಪವರ್ತನಗಳು. ಆಲ್ರೆಡಿ ನಾನು ಹೇಳಿದೆ ಎಲ್ ಸಿ ಎಮ್ ಕೊಟ್ಟು ಏನಂತ ಬರೀತೀವಿ ನಾವು? ಎಚ್ ಸಿ ಎಫ್ ಹೌದಾ ಇಂಟು ಎಕ್ಸ್ ಇಂಟು ವೈ. ಅಂದರೆ ಆ ಎಲ್ ಸಿ ಎಮ್ನ ಅಪವರ್ತನಗಳು ಯಾವಾಯಿತು? ಈ ಮೂರು ಸಂಖ್ಯೆಗಳು ಎಲ್ ಸಿ ಎಮ್ನ ಅಪವರ್ತನಗಳಾಯಿತು. ಅಪವರ್ತನ ಅಂದ್ರೇನು? ಯಾವ ಸಂಖ್ಯೆ ಇವು ಸಂಖ್ಯೆ ಗುಣಲಬ್ಧವಾಗಿರುತ್ತೋ ಆ ಸಂಖ್ಯೆ ನಾವು ಹೇಳ್ತೀವಿ ಏನಂತ ಹೇಳ್ತೀವಿ? ಅಪವರ್ತನ ಅಂತ ಹೇಳ್ತೀವಿ. ಹೌದಾ? ಉದಾಹರಣೆಗೆ 12 ಇದೆ. ಸೊ 3 4 12 ಅಂತ ಬರಿತೀವಿ. ಹಾಗಾದರೆ 12ರ ಅಪವರ್ತನಗಳು ಯಾವುವು? 3 ಮತ್ತು 4 12ರ ಅಪವರ್ತನಗಳಾಯಿತು. ಇನ್ನೂ ಬೇರೆ ಅಪವರ್ತನ ಇವೆ, ಬಟ್ ಇವೆರಡು ಕೂಡ 12ರ ಅಪವರ್ತನ. ಹಾಗೆ ಎಲ್ ಸಿ ಎಮ್ನ ಅಪವರ್ತನಗಳು ಏನಂತ ಹೇಳಿದ್ರೆ ಇಲ್ಲಿ 13 ಮತ್ತು 14. ಅಂದರೆ ಏನಾಯ್ತು ನಮಗೆ ಇಲ್ಲಿ? ಎಚ್ ಸಿ ಎಫ್ ಆಲ್ರೆಡಿ ಕೊಟ್ಟಿದ್ದಾರೆ 23 ಅಂತೇಳಿ, ಇಂಟು ಇನ್ನು ಉಳಿದಂಥ ಎರಡು ಅಪವರ್ತನಗಳು ಯಾವುದು ಅಂತ ಹೇಳಿದರೆ ಇಲ್ಲಿ 13 ಮತ್ತು 14. ಅಂದರೆ ನೋಡಿ 13 ಇಂಟು 14. ಸೊ ಈ ಮೂರು ನಂಬರ್ಗಳ ಮಲ್ಟಿಪಲ್ ನಮಗೆ ಏನು ಸಿಗುತ್ತೆ? ಎಲ್ ಸಿ ಎಮ್ ಸಿಗುವಂಥದ್ದು. ಆಲ್ರೆಡಿ ಎಚ್ ಸಿ ಎಫನ್ನು ಕೊಟ್ಟಿದ್ದಾರೆ, ಆ ಎರಡು ನಂಬರ್ಗಳನ್ನ ಕೋಪ್ರೈಮ್ಗಳನ್ನ ಕೊಟ್ಟಿದ್ದಾರೆ, ಎಕ್ಸ್ ಮತ್ತು ವೈಗಳನ್ನ. ಹಾಗಾದರೆ ನೋಡಿ ಕ್ವಶನ್ ಏನಿದೆ ಕಂಪ್ಲೀಟಾಗಿ ಒಂದ್ಸರಿ ತಿಳ್ಕೊಂಡ್ರೆ 10ರಿಂದ 15 ಸೆಕೆಂಡ್ನಲ್ಲಿ ನೀವು ಏನು ಮಾಡ್ತೀರಾ? ಆನ್ಸರನ್ನು ಮಾಡ್ತೀರಾ. ಯಾವಾಗ ಕಾನ್ಸೆಪ್ಟ್ ಕ್ಲಿಯರ್ ಇದ್ದಾಗ. ಎಷ್ಟು ನೋಡಿ ಮುಂದಿನ ಕ್ವಶನಲ್ಲಿ ಎರಡು ಸಂಖ್ಯೆಗಳ ಮೊಸ 23 ಆಯಿತು. ಅವುಗಳ ಎಲ್ ಸಿ ಎಮ್ನ ಇತರ ಎರಡು ಅಪವರ್ತನಗಳು ಅಂದರೆ ಒಂದು ಎಕ್ಸ್ 13 ಆಯಿತು, ವೈ 14 ಆಯಿತು. ಎರಡು ಸಂಖ್ಯೆಗಳಲ್ಲಿ ದೊಡ್ಡದು ಅಂದರೆ ಆ ಎರಡು ಸಂಖ್ಯೆಗಳು ಏನಿವೆಯೋ ಆ ಸಂಖ್ಯೆಗಳಲ್ಲಿ ದೊಡ್ಡದು ಯಾವುದು ಅಂತ ಕೇಳ್ತಿದ್ದೆ ಸ್ನೇಹಿತರೆ. ಓಕೆ, ಹಾಗಾದರೆ ನೋಡಿ, ಸೊ ಎಚ್ ಸಿ ಎಫ್ ಇಂಟು 13 ಮಾಡಿದಾಗ ನಮಗೆ
ಫಸ್ಟ್ ಸಂಖ್ಯೆ ಸಿಗುವಂಥದ್ದು. ಅದೇ ರೀತಿ HCF ಇಂಟು 14 ಮಾಡಿದಾಗ ಸಿಗುವಂಥದ್ದು ಯಾವುದು ಸೆಕೆಂಡ್ ನಂಬರ್. ಆಲ್ರೆಡಿ ಹೇಳಿದ್ನಲ್ಲ, HCF ಇಂಟು ಎಕ್ಸ್ ಮಾಡಿದಾಗ ಫಸ್ಟ್ ನಂಬರ್, HCF ಇಂಟು ವೈ ಮಾಡಿದಾಗ ಸೆಕೆಂಡ್ ನಂಬರ್. ಹಾಗಾದರೆ ಎಕ್ಸ್ ಒಂದು ಯಾರು 13, ವೈ ಅಂದರೆ 14. ಸೊ ಹಾಗಾದರೆ HCF ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದಾರೆ, ಎಷ್ಟಿದೆ ಇಲ್ಲಿ 23 ಇದೆ. ಅಂದರೆ 23 ಇಂಟು 14 ಮಾಡಿದಾಗ ನಮಗೆ ಬಿಗ್ ನಂಬರ್ ಸಿಗುವಂಥದ್ದು. ಹಾಗಾದರೆ ಎಷ್ಟಾಗುತ್ತೆ ನೋಡಿ ಇಲ್ಲಿ, ಈಗ 4 ಮೂಲೆ 12, 1 ಕೆರೆ ಆಯಿತು, 14 ಮೂಲೆ 42, ಸೊ 2 ಕೆರೆ ಆಯಿತು, 14 28, 2 30, ಅಂದರೆ ಎಷ್ಟಾಯಿತು, ಸಾರಿ 42, 4 ಕೆರೆ ಆಯಿತು. ಸೊ 14 28, 4 32, ಅಂದರೆ ಸಂಖ್ಯೆ ಎಷ್ಟಾಯ್ತು ನಿಮಗೆ ಇಲ್ಲಿ 322. ನೋಡಿ 23 ಮತ್ತು 14 ಎರಡು ಸಂಖ್ಯೆ ಮಲ್ಟಿಪಲ್ ಮಾಡಿದಾಗ ಸಿಗುತ್ತೆ ಸಂಖ್ಯೆ ಯಾವುದು 322. ಸೊ ಅವರ್ ಆನ್ಸರ್ ಈಸ್ 322. ನೋಡಿ ಕಾನ್ಸೆಪ್ಟ್ ಗೊತ್ತಾದ್ಮೇಲೆ ನೀವು ನೇರವಾಗಿ ಆನ್ಸರ್ ಮಾಡಬೇಕಾದ್ರೆ ಎಷ್ಟು ಈಸಿಯಾಗಿ ನೀವು ಕೆಲವೇ ಸೆಕೆಂಡ್ಗಳಲ್ಲಿ ಇದನ್ನ ಆನ್ಸರ್ನ ಮಾಡ್ತೀರಾ. ನೋಡಿ ಕೊಟ್ಟಂಥ ಸಂಖ್ಯೆ ಏನಿದೆ, HCF 23 ಇದೆ, ಫಸ್ಟ್ ಸಂಖ್ಯೆ 13 ಇದೆ, ಸೆಕೆಂಡ್ ಸಂಖ್ಯೆ 14 ಇದೆ. ಸೊ HCF ಇಂಟು ಫಸ್ಟ್ ನಂಬರ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸ್ಮಾಲ್ ನಂಬರ್ ಸಿಗುತ್ತೆ. ಅದೇ ರೀತಿ HCF ಇಂಟು ವೈ ಅಂದರೆ 14 ಮಾಡಿದಾಗ ನಿಮಗೆ ಬಿಗ್ ನಂಬರ್ ಸಿಗುವಂಥದ್ದು. ಅವ್ರ ಕೇಳಿರೋದೇನು ಸಂಖ್ಯೆಗಳು ದೊಡ್ಡದಿರೋದು, ಅಂದಾಗ ಏನು ಮಾಡ್ತಾರೆ 23 14 ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಸಿಗುವಂಥ ಆನ್ಸರ್ ನೇರವಾಗಿ 322. ಸೊ ಇಷ್ಟೇ ಶಾರ್ಟ್ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ. ಅಂದರೆ ಮೊದಲಿಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಇಲ್ಲಿ. ಓಕೆ, ಎಸ್, ಜಸ್ಟ್ ಅ ಮಿನಿಟ್. ಅಷ್ಟು ನೋಡಿ, ಮುಂದಿನ ಕ್ವಶನ್ ಏನಿದೆ, ಥರ್ಡ್ ಕ್ವಶನ್. ಎರಡು ಸಂಖ್ಯೆಗಳ LCM ಮತ್ತು HCFನ ಗುಣಲಬ್ಧ 24. ನೋಡಿ, ಎರಡು ಸಂಖ್ಯೆ LCM ಮತ್ತು HCFನ ಗುಣಲಬ್ಧ ತಂದಿದ್ದಾರೆ. ಅಂದರೆ ಸೊ LCM ಇಂಟು HCF ಈಕ್ವಲ್ ಟು ಎಷ್ಟು ಅಂತ ಕೊಡಲಾಗಿದೆ, 24. ಸಂಖ್ಯೆಗಳ ವ್ಯತ್ಯಾಸ 2 ಇದೆ. ಅಂದರೆ ಸಂಖ್ಯೆಯ ವ್ಯತ್ಯಾಸ ಅಂದರೆ 2 ಇದೆ. ಆ ಸಂಖ್ಯೆಯ ದೊಡ್ಡದು ಅಂದರೆ ಆ ಸಂಖ್ಯೆ ದೊಡ್ಡದು ಯಾವುದು ಕೇಳಿದ್ದಾರೆ. ನೋಡಿ LCM ಇಂಟು HCF ಈಕ್ವಲ್ ಟು ಎಷ್ಟಿದೆ, 24 ಇದೆ. ಸೊ 24 ನಾವು ಯಾವ ರೀತಿ ಬರಿಬೋದು, ಎರಡು ಸಂಖ್ಯೆಗಳ ಮಲ್ಟಿಪಲ್ ಆಗಿ ಬರೆದಾಗ ಮಾತ್ರ ಒಂದು LCM ಆಗುತ್ತೆ, ಒಂದು HCF ಆಗುತ್ತೆ ಅಲ್ವಾ. ನೋಡಿ, ಸೊ 3 ಎಂಟ್ಲೆ 24 ಸಿಗುತ್ತದೆ. ಅದೇ ರೀತಿ 4 ಆರ್ಲೆ 24 ಸಿಗುತ್ತೆ, ಅಂದರೆ 12 24 ಸಿಗುತ್ತೆ. ಈ ರೀತಿ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದರೆ ಒಂದು HCF ಆಗಿದೆ, ಇನ್ನೊಂದು LCM ಆಗಿರುತ್ತೆ. ಆ LCM ಮತ್ತು HCFನ ಗುಣಲಬ್ಧ ಎಷ್ಟು ಅಂತ ಕೇಳಿದರೆ 24. ಹಾಗಾದರೆ ಈ 24 ನಮಗೇನಾಯಿತು, ಎರಡು ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತೆ. ಅಂದರೆ ಒಂದು LCM ಆಗಿದೆ, ಒಂದು HCF ಆಗಿದೆ. ಆದರೆ ಏನಂತ ಹೇಳಿದರೆ ಇಲ್ಲಿ ಸಂಖ್ಯೆಗಳ ವ್ಯತ್ಯಾಸ 2 ಅಂತಿದ್ದಾರೆ. ಸೊ ಆ ಯಾವ ಸಂಖ್ಯೆಗಳ ಒಂದು ವ್ಯತ್ಯಾಸ 2 ಆಗುತ್ತೆ ನೋಡಿ ಇಲ್ಲಿ, 3 ಎಂಟ್ಲೆ 24 ತೆಗೆದುಕೊಂಡಾಗ ಇದು HCF ಯಾವ್ದಾರು ತಿಳ್ಕೊ ಅಥವಾ HCF ಯಾವುದೊಂದು ನಂಬರ್ ಇದೆ, ಒಟ್ಟಿನಲ್ಲಿ ಗುಣಲಬ್ಧ 24 ಇದೆ. ಹಾಗಾದರೆ ಯಾವ ಸಂಖ್ಯೆ ಒಂದು ವ್ಯತ್ಯಾಸ 2 ಆಗುತ್ತೆ ನಮಗೆ, 6 ಮತ್ತು 4ರ ವ್ಯತ್ಯಾಸ 2 ಆಗುತ್ತೆ. ಹಾಗಾದರೆ ಆ ಸಂಖ್ಯೆ ದೊಡ್ಡದು ಯಾವುದು, 6 ದೊಡ್ಡದಾಗುತ್ತೆ. ಸೊ ಅವರ್ ಆನ್ಸರ್ ಈಸ್ 6. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ ಯಾವ ರೀತಿ ನಾವು ಆನ್ಸರನ್ನು ಮಾಡ್ತೀವಿ. ಸೊ LCM ಇಂಟು HCF ಈಕ್ವಲ್ ಟು 24 ಕೊಟ್ಟಿದ್ದಾರೆ. ಆ ಸಂಖ್ಯೆಗಳ ವ್ಯತ್ಯಾಸ ಎಷ್ಟಿದೆ, 2 ಇದೆ. ಹಾಗಾದರೆ ಯಾವ ಸಂಖ್ಯೆಯನ್ನು ತೆಗೆದುಕೊಂಡು ನಮಗೆ 24 ಬರುತ್ತೆ ಮತ್ತು ಡಿಫ್ರೆನ್ಸ್ 2 ಆಗುತ್ತೆ. ಸೊ ನೇರವಾಗಿ 6 4 24 ಹೌದಲ್ವಾ. 6 4 24 ಅಂದರೆ 6 ಮತ್ತು 4ರ ವ್ಯತ್ಯಾಸ ಎಷ್ಟಾಗುತ್ತೆ ನಮಗೆ, 2 ಹೌದಾ. 6 4 ಕಳೆದಾಗ 2 ಸಿಗುವಂಥದ್ದು. ಹಾಗಾದರೆ ನಮ್ಮ ಆ ಸಂಖ್ಯೆ ದೊಡ್ಡದು ಯಾವುದು ಕೇಳಿದರೆ 6 ದೊಡ್ಡದಾಗುತ್ತೆ. ಇಷ್ಟೇ ಕಾನ್ಸೆಪ್ಟ್. ಓಕೆ, ಎಸ್. ಮುಂದಿನ ಕ್ವಶನ್ ನೋಡಿ, ತುಂಬ ಸಿಂಪಲ್ ಇರುತ್ತೆ ನಿಮಗೆ TETನ ಸ್ಕೋರ್ ಮಾಡಬೇಕಾದ್ರೆ. ಓಕೆ, ಎಸ್ ನೋಡಿ, ಇಲ್ಲಿ ಕೂಡ ಯಾವ ರೀತಿ ಕ್ವಶನ್ ಇದೆ, 4ನೇ ಕ್ವಶನ್ ಇದು ಹೌದಾ. ಎರಡು ಸಂಖ್ಯೆಗಳ LCM 1920. ಸೊ ಟ್ರಾನ್ಸ್ಲೇಷನ್ ಮಾಡಿದಾಗ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು. ನೋಡಿ, ಎರಡು ಸಂಖ್ಯೆಗಳ LCM 1920 ಮತ್ತು ಅವುಗಳ HCF ಎಷ್ಟಿದೆ, 16. ಸೊ ಇಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ತಾವು ಕ್ವಶನ್ ನೋಡೋದು, LCM ಆಫ್ 2 numbers is 1920 and their HCF is 16. If one of the number is 128, then find the other number. ನೋಡಿ ಆಲ್ರೆಡಿ ಹೇಳಿದ್ದನು, 1920 LCM ಇದೆ, HCF 16 ಇದೆ. ನೇರವಾಗಿ ಇನ್ನೊಂದು ನಂಬರ್ನಿಂದ ಡಿವೈಡ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಆಲ್ರೆಡಿ ಫಸ್ಟ್ ಕ್ವಶನಲ್ಲಿ ಹೇಳಿದ್ನಲ್ಲ ಆ ರೀತಿ. ಓಕೆ, ನೋಡಿ ಏನಿದೆ, ಯಾವ ನಂಬರ್ನಿಂದ ಡಿವೈಡ್ ಆಯ್ತು ನೋಡ್ಕೊಳ್ಬೇಕು. 128 ಇದೆ ಹೌದಾ. ಎಸ್ ನೋಡಿ, 16 1 16, 16 8 128. ನಂತರ 1920 ಡಿವೈಡೆಡ್ ಬೈ 8 ಇದೆ. ಸೊ ನೋಡಿ, 8 2 16 ಆಯಿತು, 3 ಉಳಿತು, 8 4 32, 8 0 0. ಅಂದರೆ ಎಷ್ಟಾಯ್ತು ನಮ್ಮ ಆನ್ಸರ್ ಇದೆ
240 is the second number. ಹೌದಾ? 1 ನಂಬರ್ 128 ಆಲ್ರೆಡಿ ಕೂಡ ಆಗಿದೆ. ನಾನು ಅದರಲ್ಲಿ ಹೇಳಿದ್ದಲ್ಲ, ಕೊಟ್ಟಂಥ ಎರಡು ಸಂಖ್ಯೆಗಳನ್ನ ಮೊದಲು ಇಂಟು ಮಾಡ್ಕೋಬೇಕು, ಮೂರನೇ ಸಂಖ್ಯೆಯಿಂದ ಡಿವೈಡ್ ಮಾಡ್ಕೋಬೇಕು. ಇಷ್ಟೇ ಕಾನ್ಸೆಪ್ಟಲ್ಲಿ ಎಲ್ಲ ರೀತಿ ಮತ್ತೆ ಫಾರ್ಮುಲಾನ ಬರೀತಾ ಅನುಸರಣೆ ಮಾಡ್ಬೋದು, ನಿಮಗೆ ಟೈಮ್ ಸಿಗೋದಿಲ್ಲ. ಓಕೆ, ಸೊ ಎಷ್ಟಾಯ್ತು ನಮಗೆ ಆನ್ಸರಲ್ಲಿ? ನೇರವಾಗಿ ಆನ್ಸರ್ ಮಾಡಿದಾಗ 220, 240. ಸೊ ಬಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ತುಂಬ ಈಸಿಯಾಗಿರುತ್ತೆ. ನೀವು ಕ್ಯಾಲ್ಕುಲೇಷನ್ ಕಾಂಪ್ಲಿಕೇಟ್ ಮಾಡಿಕೊಂಡು ಲೆಂದಿಯಾಗಿ ನೀವು ಕ್ವಶನ್ ಬಿಡಿಸ್ತಾ ಹೋದಾಗ ಮಾತ್ರ ನಿಮಗೆ ಏನಾಗುತ್ತೆ, ಸ್ವಲ್ಪ ಟೈಮ್ ಸಿಗದೆ ಇರೋ ಕಾರಣಕ್ಕೆ ಏನು ಮಾಡಿದಾರ, ಸೈನ್ಸ್ ಕ್ವಶನ್ಗಳು ನಿಮಗೆ ಟಚ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಅದರಿಂದ ಏನಾಗುತ್ತೆ, ಹೆಚ್ಚಿನ ಕ್ವಶನ್ಗಳನ್ನ ಬಿಡಿಸೋದಕ್ಕೆ ನಿಮಗೆ ಅವಕಾಶಗಳು ಸಿಗೋದಿಲ್ಲ. ಎಸ್, ನೋಡಿ ಸ್ನೇಹಿತರೆ, ಒಟ್ಟಾರೆಗೆ 5 ಕ್ವಶನ್ಗಳು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಆಗಿದೆ. ಹೌದಾ? 1 ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್, ಎಸ್, ನೆಕ್ಸ್ಟಲ್ಲಿ 5th ಕ್ವಶನ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಅಂದರೆ ರೇಷಿಯೋ ಕಾನ್ಸೆಪ್ಟ್ನ ಮೇಲೆ ಇರತಕ್ಕಂಥ ಸೇಫ್ ಆ್ಯಂಡ್ LCMನ ಕ್ವಶನ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಇದೇ ರೀತಿ ನಿಮಗೇನಾದರೂ ಕ್ವಶನ್ಗಳು ದೊರೆತರೆ, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡುವಾಗ ದೊರೆತರೆ, ನಾನು ಹೇಳ್ತಕ್ಕಂಥ ಶಾರ್ಟ್ ಟ್ರಿಕ್ಕನ್ನು ಯೂಸ್ ಮಾಡಿದರೆ ನಿಮಗೆ ಈಸಿಯಾಗಿ ಆನ್ಸರ್ಸ್ ಸಿಗುವಂಥದ್ದು ಮತ್ತು ಟೈಮ್ ಸೇವ್ ಆಗುವಂಥದ್ದು. ಇಲ್ಲಿ ನೀವು ಟೈಮ್ ಸೇವ್ ಮಾಡೋದೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸ್ನೇಹಿತರೆ, ಈ ಒಂದು ಕ್ಲಾಸನ್ನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ BEd ಮತ್ತು TT ಓದ್ತಾ ಇದ್ದರೆ ಅವರಿಗೆ ಕೂಡ ಶೇರ್ ಮಾಡಿ ಈ ಒಂದು ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ನೈಟ್ ಆಲ್.